ಕರ್ನಾಟಕ ಸರ್ಕಾರ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು ಅಂದ್ರೆ ಗಂಟೆಗಳಲ್ಲಿ ಕೆಲಸ ಮಾಡಿ ಅಮೌಂಟ್ ಅನ್ನ ತಗೊಳ್ಳೋರು, ಸಂಬಳವನ್ನ ತಗೊಳ್ಳೋರು ಇರ್ತಾರಲ್ಲ, ಅವ್ರಿಗೆ ಸಂಬಂಧಪಟ್ಟಂಗೆ ಈಗ ಕಾರ್ಮಿಕರಿಗೆ ಅಂತಾನೆ ಹೇಳಿ ಆ ರೀತಿ ಕೆಲಸ ಮಾಡೋರು, ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡೋರು, ಸ್ವತಂತ್ರವಾಗಿ ಕೆಲಸ ಮಾಡೋರು ಏನಿರ್ತಾರೆ ಇವರಿಗೆ ಅಂತ ಹೇಳಿ ಏನು ಈ ಹಿಂದೆಯಿಂದ ಒಂದು ಈ ವಿಮೆಯನ್ನ ಜಾರಿಗೆ ತಂದಿತ್ತು. ಅದಾದ ಮೇಲೆ ಈಗ ಮತ್ತೆ ರಾಜ್ಯ ಸರ್ಕಾರ ಇದೇ ನಿಟ್ಟಿನಲ್ಲಿ ಈಗ ಅವರು ಭದ್ರತೆಗಾಗಿ ಹೊಸ ಮಸೂದೆಯನ್ನ ಜಾರಿಗೆ ತರ್ತಾರೆ. ಏನು ಮುಂಬರುವಂತಹ ಮುಂಗಾರು ಅಧಿವೇಶನ ಏನಿದೆ, ಈ ಅಧಿವೇಶನದಲ್ಲಿ 15ನೇ ತಾರೀಕಿಂದ ಸ್ಟಾರ್ಟ್ ಆಗುವಂತಹ ಅಧಿವೇಶನದಲ್ಲಿ ಈ ರೀತಿಯಾದಂತಹ ಒಂದು ಮಸೂದೆಯನ್ನ ಮಂಡಿಸುವಂತಹ, ಜಾರಿಗೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಕರಡು ಪ್ರತಿಯೇ ಕೂಡ ಈಗ ಸಿದ್ಧವಾಗಿದೆ. ಮುಂಬರುವಂತಹ ನಾನಾಗ್ಲೇ ಹೇಳಿದಂತೆ ಮುಂಗಾರು ಅಧಿವೇಶನ ಏನಿದೆ, ಈ ಅಧಿವೇಶನದಲ್ಲಿ ಅದನ್ನ ಮಂಡಿಸುವಂತಹ ನಿರೀಕ್ಷೆ ಕೂಡ ಇದೆ. ಗೀಗ್ ಕಾರ್ಮಿಕರು ಅಂತ ಕರಿತೀವಿ. ಏನು ಗೀಗ್ ಕಾರ್ಮಿಕರು ಅಂತ ಹೇಳಿದ್ರೆ ಅಸಂಘಟಿತ ವಲಯದಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡೋರು, ಅಂದ್ರೆ ಈ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಈ ರೀತಿಯಾಗಿ ಮತ್ತೆ ಜಿಮ್ ಟ್ರೈನರ್ಗಳು ಇವ್ರು ಏನಿರುತ್ತೆ ಇವ್ರುಗಳೆಲ್ಲ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು. ಅಂದ್ರೆ ಅವರಿಗೆ ಎಷ್ಟು ಅವರ್ ಕೆಲಸ ಮಾಡ್ತಾರೆ ಅಷ್ಟು ಅಮೌಂಟ್ ಕೊಡೋದಿರ್ಬೋದು, ಈ ರೀತಿಯಾಗಿ ಒಂದು ಕೆಲಸ ಮಾಡೋರು. ಯಾವುದೇ ರೀತಿಯಾದಂತ ಸೇವಾ ಭದ್ರತೆ ಇರೋದಿಲ್ಲ ಅವ್ರಿಗೆ. ಹಾಗಾಗಿ ಗೀಗ್ ಕಾರ್ಮಿಕರ ಹಕ್ಕು ರಕ್ಷಣೆ ಮಾಡೋದಕ್ಕೆ ಮತ್ತೆ ಅವ್ರಿಗೆ ಸಾಮಾಜಿಕ ಮತ್ತೆ ಆದಾಯ ಭದ್ರತೆಯನ್ನ ನೀಡೋ ಸಲುವಾಗಿ ರಾಜ್ಯ ಸರ್ಕಾರ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತದಂತಹ ಗೀಗ್ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಮಸೂದೆಯನ್ನ ಜಾರಿ ಮಾಡ್ತಾರೆ. 2024ರ ಮಸೂದೆಯನ್ನ ಜಾರಿ ಮಾಡೋದಕ್ಕೆ ಈಗ ಕರಡು ಬಿಡುಗಡೆಯನ್ನ ಕೂಡ ಮಾಡಲಾಗಿದೆ. ಹೀಗಾಗಿ ಗೀಗ್ ಕಾರ್ಮಿಕರಿಗೆ ನೀಡ್ತಾ ಇರುವಂತಹ ವಿಮೆ ಏನಿದೆ, ಈ ವಿಮೆ ಒಂದೇ ಸಾಕ. ಯಾಕಂದ್ರೆ ಈ ಹಿಂದೆಯಿಂದಲೂ ಕೂಡ ಈ ವಿಮೆಯನ್ನ 2023 ಮತ್ತು 24ರ ಬಜೆಟ್ ನಲ್ಲಿ ಈ ವಿಮೆಯನ್ನ ಜಾರಿ ಮಾಡಲಾಗಿತ್ತು. ಈ ಒಂದು ವಿಮೆ ಸಾಕ ಇವರಿಗೆ? ಏನು ಆರೋಗ್ಯ ವಿಮೆ ಕೊಡ್ತಾ ಇದೆ, ಜೀವ ವಿಮೆ ಕೊಡ್ತಾ ಇದೆ, ಇದೊಂದೇ ಸಾಕ? ಇನ್ಯಾವುದೇ ರೀತಿಯಾದಂತ ಸವಲತ್ತುಗಳು ಬೇಡವಾ ಇವರಿಗೆ? ಇಲ್ಲ ಇದ್ರ ಜೊತೆಗೆ ಮತ್ತೇನೆಲ್ಲ ಸರ್ಕಾರ ಏನೆಲ್ಲ ಸಮಸ್ಯೆಗಳಿರುತ್ತೆ ಇವ್ರಿಗೆ ಗೀಗ್ ಕಾರ್ಮಿಕರಿಗೆ ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಮತ್ತೊಂದಷ್ಟು ಯೋಜನೆಗಳನ್ನ ಜಾರಿಗೆ ತರಬೇಕಲ್ವಾ? ಈ ವಿಚಾರ ಕುರಿತು ನಾವೀಗ ಚರ್ಚೆಯನ್ನ ಮಾಡ್ತಾ ಇದ್ವಿ. ಗೀಗ್ ಕಾರ್ಮಿಕರಿಗೆ ಏನೇನು ಅವರು ಸವಲತ್ತನ್ನ ಕೊಡಬೇಕು, ಕೊಟ್ಟಾದ್ಮೇಲೆ ಅವ್ರಿಗೆ ಯಾವ ರೀತಿಯಾಗಿ ಮತ್ತಷ್ಟು, ಯಾಕಂದ್ರೆ ಗೀಗ್ ಕಾರ್ಮಿಕರು 2025ರ ವೇಳೆಗೆ 9 ಕೋಟಿಗೂ ಹೆಚ್ಚು ಜನ ಸಂಘಟಿತವಾಗ್ತಾರೆ ಅನ್ನುವಂತ ಒಂದು ವರದಿ ಕೂಡ ಇದೆ. ಹೀಗಾಗಿ ಕೂಲಿ ಕಾರ್ಮಿಕರು ಏನಿರ್ತಾರೆ ಅವರಿಗೆ ಅಂತ ಒಂದಷ್ಟು ಯೋಜನೆಗಳನ್ನ ಸರ್ಕಾರ ಮಾಡಿದೆ. ಕೂಲಿ ಕಾರ್ಮಿಕರಿಗೆ ಅಂತಾನೆ ಕೂಡ ಅವ್ರಿಗೆ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡೋದಾಗಿರ್ಬೋದು, 2 ಮಕ್ಕಳಿಗೆ ಮದುವೆಗೆ ಅಂತ ತಲಾ 50,000 ಸಹಾಯಧನ ನೀಡೋದಾಗಿರ್ಬೋದು, ಅನಿಲ ಭಾಗ್ಯ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ, ರೈಲ್ವೆ ಮತ್ತು ಬಸ್ ಪ್ರಯಾಣಕ್ಕೆ ಉಚಿತ ಪಾಸ್ ಗಳನ್ನ ನೀಡೋದು, 60 ವರ್ಷ ಪೂರೈಸಿದ ಕಾರ್ಮಿಕರಿಗೆ ಪ್ರತಿ ತಿಂಗಳು 1,000 ನಿವೃತ್ತಿ ವೇತನ ನೀಡೋದು, ಒಂದು ವೇಳೆ ಅನಾರೋಗ್ಯ ಅಥವಾ ದೀರ್ಘಕಾಲದ ರೋಗಗಳಿಗೆ ಏನಾದ್ರೂ ತುತ್ತಾದ್ರೆ ಅವರ ದೇಹಕ್ಕಾಗಿರುವಂತಹ ಏನು ಪೆಟ್ಟಾಗಿರುತ್ತೆ ಅದಕ್ಕೆ ಶೇಕಡವಾರು ಹಾನಿಗೆ ಆಧರಿಸಿದಂತೆ 2 ಲಕ್ಷದವರೆಗೂ ಕೂಡ ಪರಿಹಾರ ಧನವನ್ನ ನೀಡುತ್ತೆ. ಇನ್ನು ಅಂಗವಿಕಲರು ಏನಾದ್ರೂ ಆದ್ರೆ ಅವ್ರಿಗೆ ಉಚಿತ ಟೆಸ್ಟ್ ಗಳನ್ನ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಸೌಲಭ್ಯಗಳನ್ನು ನೀಡುತ್ತೆ. ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಅಂತ ನೀಡುವಂತಹ ಯೋಜನೆಗಳು ಇವೆಲ್ಲ. ಆದ್ರೆ ಗೀಗ್ ಕಾರ್ಮಿಕರು ಅಂತ ಏನು ಸರ್ಕಾರ ಗುರುತಿಸಿದೆ ಅಲ್ವಾ, ಇವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡ್ತಾ ಇದೆ ಅಂದ್ರೆ ಬರೀ ವಿಮೆಯನ್ನ ಈಗ ನೀಡ್ತಾ ಇರುವಂತದ್ದು. ಹೀಗಾಗಿ ಈಗ ಮಸೂದೆಯನ್ನ ಕೂಡ ಜಾರಿ ಮಾಡ್ಲಾಗ್ತಾ ಇದೆ. ವಿಮೆಯಲ್ಲಿ ಏನೇನಿರುತ್ತೆ ಅಂದ್ರೆ 4 ಲಕ್ಷದವರೆಗೂ ಕೂಡ ರಕ್ಷಣಾ ವಿಮೆಯನ್ನ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಲಾಗಿದೆ 2023-24ನೇ ಇನ್ನು ಆದೇಶವನ್ನು ಹೊರಡಿಸಿದೆ. ಮತ್ತೆ ಇಲ್ಲಿ 2 ಲಕ್ಷ ಜೀವ ವಿಮೆ ಏನಾದ್ರೂ ಅವರು ಪ್ರಾಣಾಪಾಯದಿಂದ ಅಂದ್ರೆ ಮರಣವನ್ನ ಏನಾದ್ರೂ ಹೊಂದಿದ್ರೆ, ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಏನಾದ್ರೂ ಹೊಂದಿದ್ರೆ ಅವ್ರಿಗೆ ಅವ್ರು ಯಾವ್ದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈಗೊಂದು ಅವರು ಯಾವ್ದಾದ್ರು ಆನ್ಲೈನ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಕೆಲಸ ಮಾಡೋಂತ ಅವ್ರಿಗೆ ಏನಾದ್ರು ಅಪಘಾತ ಆಯ್ತು ಅಂತ ಹೇಳಿದ್ರೆ ಯಾವುದೇ ಕಂಪ್ನಿ ಅವರು ಬಂದು ಪರಿಹಾರ ಧನವನ್ನ ನೀಡ್ತಾ ಇರಲ್ಲ. ಹಾಗಾಗಿ ಸರ್ಕಾರ ಇದನ್ನೆಲ್ಲ ಮನಗಂಡು ಅವರಿಗೆ ಗೀಗ್ ಕಾರ್ಮಿಕರು ಅಂತ ಗೀಗ್ ಕಾರ್ಮಿಕರಿಗೆ ಒಂದಷ್ಟು ಗಳನ್ನ ತರುತ್ತೆ. ಆ ವಿಮೆಯಲ್ಲಿ ಈಗ 2 ಲಕ್ಷ ಜೀವ ವಿಮೆಯನ್ನ ಕೊಡುತ್ತೆ. ಏನಾದ್ರು ಅವರು ಕೆಲಸ ಮಾಡ್ಬೇಕಾದ್ರೆ ಅಪಘಾತಕ್ಕೆ ಒಳಗಾಗಿ ಸಾವನ್ನಾದ್ರೂ ಅಪ್ಪಿದ್ರೆ 2 ಲಕ್ಷ ಜೀವ ವಿಮೆ, 2 ಲಕ್ಷ ಅಪಘಾತ ವಿಮೆಯನ್ನ ಕೂಡ ನೀಡುತ್ತೆ. ಮತ್ತೆ ಕರ್ನಾಟಕ ರಾಜ್ಯ ಗೀಗ್ ಕಾರ್ಮಿಕರಿಗೆ ವಿಮಾ ಯೋಜನೆಯನ್ನ ಏನೇನೆಲ್ಲ ಕೊಟ್ಟಿದೆ ಅಂದ್ರೆ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಇವರು ಸಾಮಾಜಿಕ ಭದ್ರತೆ ಮಂಡಳಿ ಮೂಲಕ ತಕ್ಷಣದಿಂದಲೇ ಜಾರಿಗೆ ಬರುವಂತಹ ಆದೇಶವನ್ನು ಹೊರಡಿಸಿತ್ತು. ಅವ್ರಿಗೆ ಕಾರ್ಮಿಕರಿಗೆ ಕಾನೂನು ಅಡಿಯಲ್ಲಿ ಏನೆಲ್ಲ ಭದ್ರತೆಗಳನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2023 ಮತ್ತು 24ರ ಬಜೆಟ್ ನಲ್ಲಿ ಅವ್ರಿಗೆ ಏನು ಈ ವಿಮೆಯನ್ನ ಘೋಷಣೆ ಮಾಡುತ್ತೆ. 1 ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚವನ್ನ ಮರುಪಾವತಿ ಮಾಡೋದು, ಮತ್ತೆ ಕರ್ತವ್ಯ ಅಥವಾ ಕರ್ತವ್ಯದಿಂದ
ಹೊರಗಿರುವಾಗ ಏನಾದ್ರೂ ಅಪಘಾತ ಸಂಭವಿಸಿದ್ರೆ ಆವಾಗ ಅವರಿಗೆ ಏನಾಗಿದೆ ಅಪಘಾತ ಅದರ ಅನ್ವಯ ಹಣವನ್ನ ಕೊಡೋದಾಗಿರ್ಬೋದು. ಇನ್ನು ಸಕ್ರಿಯವಾಗಿ ಏನಾದ್ರೂ ಅವ್ರು ಕೆಲಸ ಮಾಡ್ತಿದ್ರೆ ಮಾತ್ರ ಅಪಘಾತ ಅಥವಾ ಸಾವು ಏನಾದ್ರೂ ಬಂದ್ರೆ 1 ವರ್ಷದೊಳಗಾಗಿ ಅವ್ರು ಅರ್ಜಿಯನ್ನ ಹಾಕ್ಬೋದಾಗಿರುತ್ತೆ. ಯಾರು ಸಾವನ್ನಪ್ಪಿರ್ತಾರೆ ಅವ್ರಿಗೆ ಅರ್ಜಿಯನ್ನ ಕೊಡ್ಬೋದು. ಅವರು ಮನೆಯವರು ಕುಟುಂಬದವ್ರು ಏನಿರ್ತಾರೆ ಅವ್ರು ಅರ್ಜಿಯನ್ನ ಕೊಟ್ಟು ಸರ್ಕಾರದಿಂದ ಏನೆಲ್ಲ ಯೋಜನೆಗಳನ್ನ ಕೊಡ್ತಾ ಇದೆ ಇದನ್ನ ಪಡಿಬಹುದಾಗಿರುತ್ತೆ. ಮತ್ತೆ ಸರಕು ಸೇವೆಗಳು ತಲುಪಿಸುವಾಗ ತಮ್ಮ ಜೀವನವನ್ನ ಏನು ಅಪಾಯಕ್ಕೆ ಸಿಲುಕಿಸುವಂತ ಕಾರ್ಮಿಕರಿಗೆ ಇನ್ನು ಆ ಕಾರ್ಮಿಕರಿಗೂ ಕೂಡ ಯೋಜನೆಗಳನ್ನ ರಾಜ್ಯ ಸರ್ಕಾರ ಜಾರಿಗೆ, ಇದು ಮೊದಲನೇ ಯೋಜನೆ. ಭಾರತದಲ್ಲಿ ತಂದಿರುವಂತಹ ಯೋಜನೆಗಳಲ್ಲಿ ಗಿಗ್ ಯೋಜನೆಗೆ ವಿಮಾ ಯೋಜನೆ ಏನಿದೆ ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ತಂದಿರುವಂತಹ ಯೋಜನೆ. ಕರ್ನಾಟಕದಲ್ಲೇ ಮೊದಲು ಇವರು ತಂದಿರುವಂತಹ ಯೋಜನೆ ಇದು. ಅಂದ್ರೆ ಗಿಗ್ ಕಾರ್ಮಿಕರಿಗೆ ಅಂತ ತಂದಿರುವಂತಹ ಯೋಜನೆ ನಮ್ಮ ಕರ್ನಾಟಕದಲ್ಲೇ ಮೊದಲ ಯೋಜನೆ. ಅಂದ್ರೆ ಗಿಗ್ ಕಾರ್ಮಿಕರಿಗೆ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ, ನಮ್ಮ ಕರ್ನಾಟಕದಲ್ಲಿ ವಿಮಾ ಯೋಜನೆಯನ್ನ ಕೊಡ್ಲಾಗ್ತಾ ಇದೆ. ಇನ್ನು ಏನು ಗಿಗ್ ಯೋಜನೆ ಏನಿದೆ ನಾನು ಆಗ್ಲೇ ಮೊದಲೇ ಹೇಳದಂತೆ ಗಿಗ್ ಯೋಜನೆ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ತಂದಿರುವಂತಹ ಯೋಜನೆ. ಅದಕ್ಕೆ ಅಂದ್ರೆ ವಿಮೆಗಳನ್ನ ಕೊಡುವಂತಹ ಯೋಜನೆ ಗಿಗ್ ಕಾರ್ಮಿಕರಿಗೆ. ಮತ್ತೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಇವರಿಗೆ ಒಂದು ಅವಕಾಶ ಕೊಡುತ್ತೆ. ಏನ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರೆಲ್ಲ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಪ್ಲೈ ಮಾಡಬಹುದು ಅನ್ನುವಂಥದ್ದು. ಮತ್ತೆ ಉಚಿತವಾಗಿ ಮತ್ತೆ ಪ್ರೀಮಿಯಂ ಪಾವತಿಯ ಕಟ್ಟುವಂತಹ ಅಗತ್ಯ ಇರೋದಿಲ್ಲ ಇವ್ರುಗಳು. ಮತ್ತೆ ಸ್ವಿಗ್ಗಿ, ಝೊಮ್ಯಾಟೊ, ಇ ಕಾಮರ್ಸ್ ಇನ್ನೇನು ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಇ ಕಾಮರ್ಸ್, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ರೀತಿಯಾಗಿ ಏನೆಲ್ಲ ಆನ್ಲೈನ್ ಡೆಲಿವರಿ ಕೆಲಸಗಳಿರುತ್ತೆ ಇದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಅವರ ರಕ್ಷಣೆ ಮಾಡಬೇಕು ಅಂತ ಕಾರ್ಮಿಕ ಯೋಜನೆಯನ್ನ ಜಾರಿಗೆ ತರ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ನನ್ನೊಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಯನ್ನ ಮಾಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ಸಂದೀಪ್ ಅವರು ಮತ್ತೆ ಏನು ಇಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವಂತಹ ಪ್ರದೀಪ್ ಅವರು ಕೂಡ ನನ್ನೊಟ್ಟಿಗಿದ್ದಾರೆ. ಇನ್ನು ಏನು ಸಂದೀಪ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲು ನಿಮ್ಮನ್ನ ಕೇಳ್ತೀನಿ. ಏನಿದು ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ಕೊಟ್ಟಿದ್ರು, ಈಗ ಅದನ್ನ ಮಸೂದೆಯನ್ನ ಜಾರಿ ಮಾಡ್ತಾ ಇದ್ದಾರೆ ಮುಂಬರುವಂತಹ ಮುಂಗಾರು ಅಧಿವೇಶನದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವೇನ್ ಹೇಳ್ತೀರಾ? ಅನುಷಾ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಂಘಟಿತ ಕಾರ್ಮಿಕರಿಗೆ ಅಂತ ಸುಮಾರು ಮಸೂದೆಗಳಿದೆ ಹಾಗೂ ಅವ್ರಿಗೆ ಆದಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲಾಸ್ ಎಲ್ಲ ಇದೆ. ಅಂದ್ರೆ ಅವರ ಉದ್ಯೋಗ ಭದ್ರತೆಗಾಗಿ ಅಥವಾ ಅವರ ಆರೋಗ್ಯಕ್ಕಾಗಿ ಈ ತರ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಸುಮಾರು ರೂಲ್ಸ್ಗಳಿದೆ. ಆದ್ರೆ ಈ ಗಿಗ್ ಕಾರ್ಮಿಕರು ಅಂತ ಹೇಳಿದ್ರೆ ಅಸಂಘಟಿತರು ಅಂತ ಹೇಳಿದ್ರೆ ಇವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಮಾಡೋರು ಇರ್ತಾರೆ ಹಾಗೂ ಆನ್ ಕಾಲ್ ಅಂತ ಹೇಳಿದ್ರೆ ಏನಾರು ಒಂದು ಕೆಲಸದ ರಿಕ್ವೈರ್ಮೆಂಟ್ ಇದೆ ಏನೋ ಒಂದು ಕೆಲಸಕ್ಕೆ ಅಂತ ಹೇಳಿದ್ರೆ ಅವಾಗ ಬಂದು ಅದನ್ನ ಕೆಲಸ ಮಾಡಿ ಹೋಗುವಂತವ್ರು ಇರ್ತಾರೆ. ಸೊ ಇಂಥವ್ರನ್ನೆಲ್ಲ ಗಿಗ್ ಕಾರ್ಮಿಕರು ಅಂತ ಕರೀತಾರೆ. ಇವ್ರಿಗೆ ಯಾವುದೇ ಫಿಕ್ಸ್ಡ್ ಸ್ಯಾಲ್ರಿ ಇರೋದಿಲ್ಲ ಹಾಗೂ ಇವ್ರಿಗೆ ಯಾವುದೇ ತರಹದಂತಹ ಬೆನಿಫಿಟ್ಸ್ ಇರೋದಿಲ್ಲ. ಅಂದ್ರೆ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಆದ್ರೆ ನಿಮ್ಮನ್ನ ಎಂಪ್ಲಾಯ್ ಅಂತ ಕರೀತಾರೆ. ನೀವು ಆ ಸಂಸ್ಥೆಯ ಕಾರ್ಮಿಕ ಅಥವಾ ಕೆಲಸಗಾರ ಅಂತಿದ್ದಾಗ ಸರ್ಕಾರ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನೀವು ಒಬ್ಬರನ್ನ ಕೆಲಸ ತಗೋಬೇಕು ಅಂತ ಹೇಳಿದ್ರೆ ಅವ್ರಿಗೆ PF ಕೊಡಬೇಕು, ESI ಕೊಡಬೇಕು ಹಾಗೂ ಅವ್ರಿಗೆ 10 ವರ್ಷಗಳ ಕಾಲ ಅಲ್ಲ 5 ವರ್ಷಗಳ ಕಾಲ ಕೆಲಸ ಮಾಡಿ ಅವ್ರಿಗೆ ಗ್ರಾಜ್ಯುಟಿ ಕೊಡಬೇಕು. ಇದೆಲ್ಲ ಏನಾಗತ್ತೆ, ನಿಮ್ಮ ಉದ್ಯೋಗ ಭದ್ರತೆ ಅಡಿಯಲ್ಲಿ ಬರುತ್ತೆ. ನಿಮ್ಗೆ ನೀವು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದಾಗ ಈ ಭದ್ರತೆಗಳು ನನಗಿದೆ, ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಭದ್ರತೆ ಇದೆ, ನನ್ನನ್ನ ಇಮಿಡಿಯೇಟ್ ಆಗಿ ಕೆಲಸದಿಂದ ತೆಗಿಯೋಕ್ಕಾಗೋದಿಲ್ಲ, ನೋಟಿಸ್ ಪೀರಿಯಡ್ ಕೊಡಬೇಕು ಹಾಗೂ ಏನಾದ್ರೂ ಕುಂದು ಕೊರತೆಗಳಿದ್ರೆ ಅದನ್ನ ಆಲ್ಸಕ್ಕೆ ಅಂತಾನೆ ಕಾರ್ಮಿಕ ಇಲಾಖೆ ಇರುತ್ತೆ. ಈ ತರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಯಾವಾಗ ನೀವು ಒಂದು ಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ಬಂದಾಗ. ಆದ್ರೆ ಈ ಕಾರ್ಮಿಕರು ಇದು ಯಾವ್ದಕ್ಕೂ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಇವರು ಪಾರ್ಟ್ ಟೈಮ್ ಅವರ ಫ್ರೀ ಟೈಮ್ ಅಲ್ಲಿ ಅವರಿಗೆ ಎಕ್ಸ್ಟ್ರಾ ಇನ್ಕಮ್ಗೋಸ್ಕರ ಕೆಲಸ ಮಾಡ್ತಿರ್ತಾರೆ. ಇನ್ ಕೆಲವರು ಇದನ್ನೇ ತಮ್ಮ ವೃತ್ತಿಯಾಗಿ ತಗೊಂಡಿರ್ತಾರೆ. ಸೊ ಇದನ್ನೆಲ್ಲ ನಮ್ಮ ಸರ್ಕಾರ ಇಲ್ಲಿವರೆಗೆ ಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ಈ ಒಂದು ಕೆಲಸವನ್ನ ತಗೊಂಡ್ ಬಂದಿರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಫುಲ್ ಟೈಮ್ ಕೆಲಸ ಅಲ್ಲ, ಇದನ್ನ ಒಬ್ಬರನ್ನ ಎಂಪ್ಲಾಯಿ ಆಗಿ ಇಟ್ಕೊಂಡು ಈ ಕೆಲಸಗಳನ್ನ ಮಾಡ್ಸಕ್ ಆಗೋದಿಲ್ಲ ಅನ್ನುವಂತ ಕೆಲವು ಸಂಸ್ಥೆಗಳ ಶಿಫಾರಸಿನ ಮೇಲೆ ಇದನ್ನ ಹೊರಗಿಟ್ಟಿರತ್ತೆ.
ಈಗ ಈಗ 2008ರಲ್ಲಿ ಈ ಒಂದು ಈ ಒಂದು ಕೆಲಸವನ್ನ ಗಿಗ್ ಕಾರ್ಮಿಕರ ಅಡಿಯಲ್ಲಿ ತಗೊಂಡ್ಬರ್ತಾರೆ. ಅಂದ್ರೆ ಅಸಂಘಟಿತ ಆ, 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 ಆ ಮಂಡಳಿ ಅಡಿ ಸಂದೀಪ್, ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ. ಮೊದಲು ಕೇಳ್ತಾ ಇದೆಯಾ? ಎಸ್ ಎಸ್ ಮೊದಲು ಈ ಕಾರ್ಮಿಕರಿಗೆ ಸರ್ಕಾರದಿಂದ ವಿಮೆ ಕೊಡ್ತಾರೆ, ವಿಮಾ ಯೋಜನೆ ಕೊಡ್ತಾರೆ. ಹೌದು. ವಿಮೆ ಯೋಜನೆಯಲ್ಲಿ 4 ಲಕ್ಷದವರೆಗೆ ವಿಮೆ ಕೊಡ್ತಾರೆ. ಎಲ್ಲಾದ್ರೂ ಆಕ್ಸಿಡೆಂಟ್ ಆಯ್ತು, ಆ, ಆ, ಎಲ್ಲಾದ್ರೂ ಒಂದು ಇನ್ಶೂರೆನ್ಸ್ ತಗೊಂಡಿರೋ ವಿಮೆ ಸಿಕ್ಕಿರುವಂತ ಪರ್ಸನ್ ಏನಾದ್ರೂ ಸತ್ತು ಹೋದ್ರೆ ಅವ್ರಿಗೆ 4 ಲಕ್ಷ, ಮತ್ತು ಸಣ್ಣ ಪುಟ್ಟ ಡಿಸಬಿಲಿಟೀಸ್ ಆದ್ರೆ 2 ಲಕ್ಷಗಳ ತನಕ ವಿಮೆ ಸರ್ಕಾರದಿಂದ ಕೊಡ್ತಾ ಇತ್ತು. ಅದಕ್ಕೆ ವಿಮೆ ಕೂಡ ಸರ್ಕಾರನೇ ಕಟ್ತಾ ಇತ್ತು. ಏನ್ ಪ್ರೀಮಿಯಂ ಅಮೌಂಟ್ ಏನ್ ಬರುತ್ತೆ ಅದು ಸರ್ಕಾರನೇ ಕಟ್ತಾ ಇತ್ತು. ಆದ್ರೆ ನಾವು ಸಂಘಟಿತ ಕಾರ್ಮಿಕರಲ್ಲಿ ನೋಡೋದಾದ್ರೆ, ಸಂಘಟಿತ ಕಾರ್ಮಿಕರಿಗೆ ಇನ್ನೂ 10 ಹಲವು ಯೋಜನೆಗಳಿದೆ. ಅವ್ರಿಗೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಕೊಡ್ತಾರೆ, ಅವ್ರಿಗೆ ಮನೆ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಕೆಲವೊಂದು ಸವಲತ್ತುಗಳಿದೆ. ಅದನ್ನ ಉಪಯೋಗಿಸ್ಕೋಬಹುದು, ಸರ್ಕಾರದ ಸವಲತ್ತುಗಳನ್ನ ಅವ್ರು ಉಪಯೋಗಿಸ್ಕೊಳ್ಬಹುದು. ಬಸ್ ಪಾಸ್ ಆಗಿರ್ಬೋದು, ಈ ತರ ಸುಮಾರು ಇದೆ. ಆದ್ರೆ ಈ ಅಸಂಘಟಿತ ಕಾರ್ಮಿಕರಿಗೆ ಆ ಸವಲತ್ತುಗಳು ಇಲ್ಲ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಈ ಸರಿ ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಬಜೆಟ್ ನಲ್ಲಿ ಅವ್ರಿಗೆ ಆದಂತ ಕೆಲವು ಬಜೆಟ್ ಅಲೋಕೇಶನ್ಸ್ ನ ಕೊಟ್ಟು, ಈಗ ಮೊನ್ನೆ ಶನಿವಾರ ಹೇಳಿದೆ, ಒಂದು ಕರಡು ಮಸೂದೆಯನ್ನ ಮಂಡನೆ ಮಾಡಿ. ಕರಡು ಮಸೂದೆ ಅಂತ ಹೇಳಿದ್ರೆ ಒಂದು ಡ್ರಾಫ್ಟ್, ಅದೊಂದು ಟ್ರಯಲ್ ಅಂಡ್ ಎರರ್ ಡ್ರಾಫ್ಟ್. ಅದನ್ನ ಓದಿ ಅಸಂಘಟಿತ ಕಾರ್ಮಿಕರ ಏನಾದ್ರೂ ಅದಕ್ಕೆ ಫೀಡ್ಬ್ಯಾಕ್ ಕೊಡೋದಿದ್ರೆ ಫೀಡ್ಬ್ಯಾಕ್ ಕೊಡ್ಬೋದು. ಕಂಪನಿಗಳಿಗೆ ಇದು ಹೊರೆ ಆಗ್ತಿದೆ ಅನ್ನೋದಾದ್ರೆ ಅವ್ರು ಅದಕ್ಕೆ ಸ್ವಲ್ಪ ಫೀಡ್ಬ್ಯಾಕ್ ಕೊಡ್ಬೋದು. ಈ ಫೀಡ್ಬ್ಯಾಕ್ ಗಳನ್ನೆಲ್ಲ ತಗೊಂಡು ಅದನ್ನ ಚೇಂಜಸ್ ಏನಾದ್ರು ಇದ್ರೆ ಆ ಚೇಂಜಸ್ ಗಳನ್ನ ಮಾಡಿ ಮತ್ತೆ ಇದನ್ನ ಎಗೇನ್ ಮಸೂದೆಯನ್ನ ಮಂಡಿಸಿ ಅಂಗೀಕಾರ ತಗೊಂಡು ಇದನ್ನ ಎಕ್ಸಿಕ್ಯೂಟ್ ಮಾಡ್ಲಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ಈಗ ಒಂದು ಕರಡು ಮಸೂದೆಯನ್ನ ಬಿಟ್ಟಿದೆ. ಆ ಕರಡು ಮಸೂದೆಯಲ್ಲಿ ಕಾರ್ಮಿಕರು ಫೀಡ್ಬ್ಯಾಕ್ ಕೊಡ್ಬೋದು. ಅದ್ರಲ್ಲಿ ಏನಾದ್ರು ಕೆಲವು ರೂಲ್ಸ್ ಗಳು ಏನ್ ಮಾಡಿದ್ದಾರೆ, ಅದ್ರಲ್ಲಿ ಇವರಿಗೆ ತೊಂದರೆ ಆಗತ್ತೆ ಮುಂದೆ ಅನ್ನೋದಾದ್ರೆ ಅದಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಸಲಹೆಗಳನ್ನ ಕೊಡ್ಬೋದು ಸರ್ಕಾರಕ್ಕೆ. ಹಾಗೆ ಈ ಗಿಗ್ ಕಾರ್ಮಿಕರನ್ನ ಉಪಯೋಗಿಸ್ಕೊಳ್ಳುವಂತ ಸಂಸ್ಥೆಗಳೇನಿದಾವೆ ಆ ಸಂಸ್ಥೆಗಳು ಕೂಡ ಇದಕ್ಕೆ ತಾವು ಸಲಹೆಗಳನ್ನ ಕೊಡ್ಬೋದು. ಆ ಸಲಹೆಗಳನ್ನ ಸ್ವೀಕಾರ ಮಾಡೋದಕ್ಕೆ ಅಂತಾನೆ ಕರಡು ಮಸೂದೆ ಅಂತ ಫಸ್ಟ್ ಬಿಡ್ತಾರೆ, ಇನಿಷಿಯಲ್ ಡ್ರಾಫ್ಟ್. ಅದ್ರ ಪ್ರಕಾರ ನೋಡ್ಕೊಂಡು ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರೆ ಆ ರಿಕ್ವೈರ್ಮೆಂಟ್ಸ್ ನ ಸಲಹೆ ಕೊಟ್ರೆ ಅದ್ರ ತಕ್ಕಂತೆ ಸರ್ಕಾರ ಮಸೂದೆಯನ್ನ ಮಂಡಿಸಿ ಅದಕ್ಕೆ ಅಂಗೀಕಾರ ಕೊಡ್ತದೆ. ಇನ್ನು ಪ್ರದೀಪ್ ಅವರೇ, ಈ ರೀತಿಯಾಗಿ ಸರ್ಕಾರ ಏನು ಗೀಗ್ ಕಾರ್ಮಿಕರಿಗೆ ಅಂತ ವಿಮಾ ಯೋಜನೆಯನ್ನ ತಂದು ಈಗ ಕರಡು ಮಸೂದೆಯನ್ನ ಕೂಡ ಜಾರಿ ಮಾಡೋಕೆ ನಿಂತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನೇನೆಲ್ಲ ಅನ್ಸುತ್ತೆ, ಸರ್ಕಾರದಿಂದ ಏನೆಲ್ಲ ಯೋಜನೆಗಳನ್ನ ಕೊಡಬೇಕಿತ್ತು ನೀವು ಅನ್ಸುತ್ತೆ? ಮೊದಲು ಕರಡು ಮಸೂದೆ ಮಾಡೋದ್ರಿಂದ ಅದು ವೆಲ್ಕಮ್ ಮಾಡ್ತೀವಿ ನಾವು. ಬಟ್ ಆದ್ರೆ ನಮ್ಗೆ ಇದ್ರಲ್ಲಿ ESIPF ಹೇಳ್ತಿದ್ರು ಸಂದೀಪ್. ಖಂಡಿತ ಇದ್ರ ಬಗ್ಗೆ ಮಾಹಿತಿ ಏನಂದ್ರೆ, ನಮ್ಗೆ ಇದನ್ನ ESIPF ಅಲ್ಲಿ ತರ್ಬೇಕು. ಯಾಕಂದ್ರೆ ನಾವು ಸರ್ಕಾರಕ್ಕೆ GST ಕಟ್ತೀವಿ. ನಮ್ದು ಏನಿದೆ ಅಮೌಂಟ್ ಅದ್ರ GST ಕಟ್ಟಾಗ್ಬಿಟ್ಟೆ ನಮ್ಗೆ ಬರೋದು. ಮತ್ ನಮ್ಗೆ ಇದ್ರಲ್ಲಿ ಸ್ಯಾಲರಿ ಸಿಗೋದ್ರಿಂದ ನಾವು ಬ್ಯಾಂಕಿಗೆ ಅದೇ ತರದ ಲೋನ್ ಸಿಗಲ್ಲ ಪ್ರಾಪರ್ ಆಗಿ ನಮ್ಗೆ ಇಲ್ಲಿ. ಇನ್ನು ಇದು ಸರ್ಕಾರ ಇದನ್ನೆಲ್ಲ ಯೋಚಿಸಿ ಮನದಂಡು ಬೇರೆ ತರ ಇನ್ನೇ ನಮ್ಗೆ ಫೆಸಿಲಿಟೀಸ್ ಏನಾದ್ರೆ, ಈಗ ಯಾವ್ದಾರ ಮನೆಗಳು ಸಿಗೋ ತರ ಗೌರ್ಮೆಂಟ್ ಕಡೆಯಿಂದ ಈ ತರ ಇದ್ರೆ ಅನುಕೂಲ ಆಗುತ್ತೆ. ಇನ್ನು ನೀವು ಕೆಲಸ ಮಾಡ್ತಾ ಇರ್ತೀರಾ, ಅಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ, ಈಗ ಸರ್ಕಾರ ವಿಮೆಯನ್ನ ಕೊಟ್ಟಿದೆ, ಅದನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ನಮ್ಮನ್ನ ಹಾಕಬೇಕು ಅಂತ ಹೇಳಿದೆ. ಇದನ್ನೆಲ್ಲ ಮಾಡಿದ್ದೀರಾ ನೀವು? ಈ ಉಪಯೋಗ ಆಗ್ತಿದ್ಯಾ ಈ ವಿಮೆಯಿಂದೆಲ್ಲ ನಿಮಗೆ? ಸದ್ಯಕ್ಕೆ ಯಾವ್ದೇ ತರ ಅಪ್ಲೈ ಮಾಡಿಲ್ಲ, ಮುಂದಕ್ಕೆ ಮಾಡ್ಬೇಕಾಗುತ್ತೆ ಅದು ಅಪ್ಲೈ ಮಾಡೋದು. ಬಟ್ ಸರ್ಕಾರದ ಏನಂತಂದ್ರೆ, ಇದು ನಿಮ್ಗೆ ವಿಮೆ ಕೊಡೋದಕ್ಕಿಂತ ESIPF ಅಲ್ಲಿ ಅಂಡರ್ ಅಲ್ಲಿ ಬಂತು ಅಂದ್ರೆ ನಿಮ್ಗೆ, ನಾವು ದುಡಿಯೋರು ನಾವು ಒಬ್ಬರೇ ಮನೇಲಿ ಒಬ್ಬರೇ ನಂಬಿರ್ತಾರೆ. ಸೊ ತೊಂದ್ರೆ ಆದ್ರೆ ನಮ್ಮ ಫ್ಯಾಮಿಲಿಯವ್ರಿಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಹುಷಾರಿಲ್ಲ, ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಯಾರಿಗೂ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ನಾವು ತೋರ್ಸೋದಕ್ಕೆ ಸಪ್ರೇಟ್ ಕೊಡೋ. ಬೇರೆ ಕಡೆ ಈ ತರ ಇದೆ. ESIPF ಇರೋದ್ರಿಂದ
ಅವರು ಹೋಗಿ ಅವ್ರ ಫ್ಯಾಮಿಲಿನ ತೋರಿಸ್ಬೋದು. ಇದ್ರಲ್ಲಿ ಆತರ ಇಲ್ಲ. ಈಗ ಯಾರೀಗ ಈಗ ಆಕ್ಸಿಡೆಂಟ್ ಆಯ್ತು ಏನಾಯ್ತು ಅಂದ್ರೆ ನಾನ್ ಮಾತ್ರ ತೋರಿಸ್ಕೋಬಹುದು, ಬಟ್ ಫ್ಯಾಮಿಲಿ ತೋರ್ಸಕ್ಕಾಗಲ್ಲ. ಇದ್ರದ್ನ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀನಿ. ಇನ್ನು ಸಂದೀಪ್, ನೀವಾಗ್ಲೇ ಹೇಳದಂತಾಗೆ ಕೂಲಿ ಕಾರ್ಮಿಕರಿಗೆ ಯೋಜನೆಗಳನ್ನ ಕೊಡುತ್ತೆ, ಮಕ್ಕಳಿಗೆ ಒಂದು ಅವರಿಗೆ ಅಂತಾನೆ ಅವ್ರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ಲಿ ಅನ್ನುವಂತ ಕಾರಣಕ್ಕೆ ಲೋನ್ ಕೊಡೋದಾಗಿರ್ಬೋದು, ಅವ್ರ ಮನೆ ಕಟ್ಟೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಲೋನ್ ಕೊಡೋದಾಗಿರ್ಬೋದು, ಅವ್ರ ಮದ್ವೆ ಏನಾದ್ರು ಮಾಡ್ತಾ ಇದ್ರೆ ಇಬ್ರು ಮಕ್ಕಳಿಗೆ 55,000 ಲೋನ್ ಗಳನ್ನ ಕೊಡುತ್ತೆ ಅಥವಾ ಅವರಿಗೆ ಸಹಾಯವನ್ನ ಮಾಡುತ್ತೆ. ಆದ್ರೆ ಇದನ್ನೆಲ್ಲ ಯಾಕೆ ಅವರು ಗೀಗ್ ಕಾರ್ಮಿಕರಿಗೆ ಕೊಡೋಕ್ಕಾಗೋದಿಲ್ಲ ಅಂತ? ಅನುಷಾ, ನಾನು ಆಗ್ಲೇ ಹೇಳ್ದಾಗೆ ಇಷ್ಟು ದಿವಸ ಈ ಒಂದು ಈ ಡೆಲಿವರಿ ಬಾಯ್, ಡೆಲಿವರಿ ಏಜೆಂಟ್ಗಳಾಗ್ಲಿ ಇವ್ರುಗಳನ್ನೆಲ್ಲ ನಮ್ಮ ಭಾರತ ಅಷ್ಟು ಅಳವಡಿಸ್ಕೊಂಡಿರ್ಲಿಲ್ಲ. ಇವಾಗ ನಮ್ಮಲ್ಲಿ ಏನಾಗಿದೆ, ಈ ಝೊಮ್ಯಾಟೊ ಡೆಲಿವರಿ ಮಾಡೋರಾಗಿರ್ಬೋದು, ಈ ಕೊರಿಯರ್ ಡೆಲಿವರಿ ಮಾಡೋದಾಗಿರ್ಬೋದು, ಇವ್ರುಗಳನ್ನೆಲ್ಲ ನಾವು ಅವ್ರಿಗೆ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ಕೆಲಸ ಮಾಡ್ತಿರೋರು ತುಂಬಾ ಜಾಸ್ತಿ ಆಗಿದ್ದಾರೆ. ಹೀಗಾಗಿ ಆ ಕಾರಣಕ್ಕೋಸ್ಕರ ಏನಾಗಿದೆ, ಈಗ ಸರ್ಕಾರ ಇವ್ರುಗಳ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕೆಂತ ಹೇಳಿದ್ರೆ ಅವ್ರು ನಮ್ಮಂಗೆ ಜನಸಾಮಾನ್ಯರಂಗೆ ಅವರು ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೂ GST ಕಟ್ಟಾಗತ್ತೆ, ಎಲ್ಲ ಮಾಡ್ತಾರೆ. ಆದ್ರೆ ಸರ್ಕಾರಕ್ಕೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಕೂಡ ಅವರಿಗೆ ಒಂದು ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ಅವ್ರಿಗೆ ಒಂದು ಬೇಜಾರಿತ್ತು. ಆಗ್ಲೇ ಪ್ರದೀಪ್ ಅವ್ರು ಹೇಳ್ದಾಗೆ ಅವ್ರಿಗೆ ಪಾಪ ಒಂದು ಬ್ಯಾಂಕ್ ಲೋನ್ ಸಿಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಪಡ್ಬೇಕು. ಹೌದು, ಯಾಕಂದ್ರೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ, ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅನ್ನೋದ್ರ ಮೇಲೆ ಒಂದು ಕಡೆ ಲೋನ್ ಅನ್ನ ಕೊಡ್ತಾರೆ. ಇವರು ಗಂಟೆ ಲೆಕ್ಕದಲ್ಲಿ ಕೆಲಸ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅವ್ರು ಎಷ್ಟು ಡೆಲಿವರಿ ಮಾಡ್ತಾರೆ, ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಸ್ಯಾಲ್ರಿ ಪೇ ಆಗುತ್ತೆ, ಅಂದ್ರೆ ಒಂದು ಅಮೌಂಟ್ ಬರುತ್ತೆ. ಹಾಗಾಗಿ ಇದು ಕೂಡ ತೊಂದರೆ ಆಗುತ್ತೆ. ಬೇರೆಯವ್ರಿಗೆಲ್ಲ ಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡೋರ್ಗೆ ಈಸಿಯಾಗಿ ಲೋನ್ ಸಿಗೋದಾಗಿರ್ಬೋದು, ಅವ್ರಿಗೆ ಬೇರೆ ಬೇರೆ ಒಂದಷ್ಟು ESI PF ಅವ್ರ ಮನೆಯವ್ರಿಗೂ ಕೂಡ ಸಿಗುತ್ತೆ. ಇವ್ರು ಹೇಳದಾಗೆ ಇವುದು ಕೇವಲ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಗೀಗ್ ಕಾರ್ಮಿಕರು ಇರ್ತಾರೆ, ಅವ್ರಿಗೆ ಮಾತ್ರ ಸಿಗುತ್ತೆ. ಬಟ್ ಅವರ ಮನೆಯವ್ರನ್ನ ಕೂಡ ನೋಡ್ಬೇಕಾಗತ್ತೆ ಅಲ್ವಾ, ಅವ್ರ ಕುಟುಂಬದವ್ರನ್ನ ಕೂಡ ನೋಡ್ಬೇಕಾಗತ್ತೆ ಅಲ್ವಾ ಸಂದೀಪ್? ಹೌದು ಪ್ರದೀಪ್ ಅವ್ರು ಹೇಳ್ದಾಗ ಇವಾಗ ಏನು ಇನ್ಶೂರೆನ್ಸ್ ಇದೆ ಅದು ಬರೀ ಆ ಗಿಗ್ ಕಾರ್ಮಿಕ ಯಾರು ಇರ್ತಾನೆ ಅವನಿಗೆ ಮಾತ್ರ ಅನ್ವಯಿಸುತ್ತೆ. ಅವರ ಪೇರೆಂಟ್ಸ್ ಆಗ್ಲಿ, ಅವರ ಡಿಪೆಂಡೆಂಟ್ಸ್ ಆಗ್ಲಿ, ಅವ್ರ ಮಕ್ಕಳಾಗ್ಲಿ ಯಾರಿಗೂ ಈ ಒಂದು ಇನ್ಶೂರೆನ್ಸ್ ಅಪ್ಲೈ ಆಗೋದಿಲ್ಲ. ಅಪ್ಲೈ ಮಾಡೋ ಈಗ ಕೊಟ್ಟಿರುವಂತ ಇನ್ಶೂರೆನ್ಸ್ ಅಮೌಂಟ್ ಏನ್ ಭಾರಿ ದೊಡ್ಡದೇನಲ್ಲ. 4 ಲಕ್ಷ ರೂಪಾಯಿ ಈಗಿನ ಸಮಯದಲ್ಲಿ 4 ಲಕ್ಷ ರೂಪಾಯಿಲಿ ಒಂದು ಮನೆ ಹೇಗೆ ಸರ್ವೈವ್ ಆಗತ್ತೆ, ಕಷ್ಟ ಇದೆ. ಸೊ ಈ ಎಲ್ಲ ಕೆಲವೊಂದು ವಿಷಯಗಳನ್ನ ಇನ್ನೂ ತುಂಬಾ ಯೋಚನೆ ಮಾಡಬೇಕು ಸರ್ಕಾರ. ಯಾಕೆಂತ ಹೇಳಿದ್ರೆ ಇಡೀ ಒಂದು ಈಗ ನಾವು ನೋಡಿರೋಂಗೆ ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡುವಂತವ್ರೆಲ್ಲ ತುಂಬಾ ಯಂಗ್ ಏಜ್ ಹುಡುಗರು. ಇನ್ನೊಂದು ಏನಂದ್ರೆ ಸಂದೀಪ್ ಅವ್ರ, ಇದು ಸ್ವಿಗ್ಗಿ ಝೊಮ್ಯಾಟೊ ಅವ್ರದ್ದು ಮಾತ್ರ ಪ್ರಮೋಟ್ ಮಾಡ್ಕೋತಾರೆ. ಸೊ ಇಲ್ಲಿ ಕಂಪ್ನಿ ಕಡೆಯಿಂದ ನಾವು ಕೆಲಸ ಮಾಡ್ತೀವಿ ಅಂತ ID ಕಾರ್ಡ್ ಕೂಡ ನಮ್ಮ ಹತ್ರ ಇರೋದಿಲ್ಲ. ಅವ್ರದ್ದು ಬಟ್ಟೆ ಏನಿದೆ ಅದು ಅವ್ರಿಗೆ ಹಾಕೊಂಡ್ ಮಾತ್ರ ಅಂದ್ರೆ ಕಂಪ್ನಿ ಪ್ರಮೋಟ್ ಮಾಡಿಸ್ಕೋತಾರೆ ಹೊರತು ನಮ್ಗೆ ID ಕಾರ್ಡ್ ಕೊಡೋದಿಲ್ಲ ಅದ್ರಲ್ಲಿ. ಹೌದು ಪ್ರದೀಪ್ ಅವರ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನನ್ ಸುಮಾರು ಫ್ರೆಂಡ್ಸ್ ಕೂಡ ಮುಂಚೆ ಇದೇ ಡೆಲಿವರಿ ಕೆಲಸ ಮಾಡ್ತಾ ಇದ್ರು. ಅವ್ರ ಬಾಯಲ್ಲೇ ನಾನು ಕೇಳಿದಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಬ್ಯಾಂಕಿಗೆ ಹೋದಾಗ ನೀವು ಇದನ್ನ ಅನುಭವಿಸಿರ್ತೀರಾ, ಬ್ಯಾಂಕ್ ಹೋದಾಗ ಫಸ್ಟ್ ಖಂಡಿತ ಇದು ನಾವು ಬ್ಯಾಂಕ್ ಹೋದಾಗ ನಿಮ್ಗೆ ಸ್ಯಾಲರಿ ಸಿಕ್ ಕೇಳ್ತಾರೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರುತ್ತೆ, ಬಟ್ ಸ್ಯಾಲರಿ ಸಿಕ್ಕಿರಲ್ಲ. ಸ್ಯಾಲರಿ ಸಿಕ್ಕಿದ್ರೆ ನಿಮ್ಗೆ ಎಲ್ಲೂ ಲೋನ್ ಸಿಗೋದಿಲ್ಲ. ಬ್ಯಾಂಕ್ ಇಟ್ಕೊಂಡು ಏನ್ ಮಾಡೋದು? ಬಟ್ GST ಕೂಡ ಕಟ್ ಮಾಡ್ಕೋತಾರೆ. ಇದು ನಾವು ಗೌರ್ಮೆಂಟ್ GST ಆಮೇಲೆ ಝೊಮ್ಯಾಟೊದವ್ರ ಕಮಿಷನ್ ಕೂಡ ಕಟ್ ಮಾಡ್ತಾರೆ. ಪ್ರಾಪರ್ ಆಗಂತೂ ಯಾವ್ದು ಬರೋದಿಲ್ಲ ನಮ್ಗೆ ಇದ್ರಲ್ಲಿ. ಏನಪ್ಪಾ ಅಂದ್ರೆ ನಮ್ಮಿಂದ ದುಡ್ಸ್ಕೋತಾರೆ ಹೊರತು ಇನ್ನೇನಿಲ್ಲ. ಗೌರ್ಮೆಂಟ್ ಇಂದ ಟ್ಯಾಕ್ಸ್ ಕೊಡ್ಕೋತಾರೆ. ಆ ಟ್ಯಾಕ್ಸ್ ಕಟ್ಟಿದ ತಕ್ಕಂಗೆ ನಮ್ಗೆ ಅಟ್ಲೀಸ್ಟ್ ESI ಬೇಡ, PF ಬೇಡ, ಹೋಗಿ ESI ತಗೋಬೋದಲ್ಲ. ESI ಕೂಡ ಕೊಡೋಕ್ಕಾಗೋದಿಲ್ಲ ಅವ್ರ ಕೈಲಿ. ಹೌದು ಪ್ರದೀಪ್. ಈಗ ಈ ಕರಡು ಮಸೂದೆಯಲ್ಲಿ ನಾವು ಆದಷ್ಟು ಇದನ್ನ, ಬಟ್ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದರೆ, ಮುಂದೆ ಇದೇ ತರ ESI PF ನ ಒಳಗಡೆ ತಗೊಂಡ್ರೆ ಇದಕ್ಕೆ ಖಂಡಿತ ಇದಕ್ಕೆ ಸ್ವಿಗ್ಗಿ ಝೊಮ್ಯಾಟೊ ಕೂಡ ಎಂಪ್ಲಾಯ್ಮೆಂಟ್ ನ ನೀಗಿಸೋಕೆ ಕಮ್ಮಿ ಆಗುತ್ತೆ ಇದು. ಹೌದು ಆಕ್ಚುಲಿ ಈಗ ಏನು ಸಣ್ಣ ಪುಟ್ಟ ಎಷ್ಟೇ ಓದಿದ್ರು ಇಮಿಡಿಯೇಟ್ ಆಗಿ ಕೆಲಸ ಇಲ್ಲ, ನನ್ಗೆ ಈಗ ಏನೋ ಕಷ್ಟ ಇದೆ, ನನ್ ಕೆಲಸ ಮಾಡ್ಬೇಕು, ನನ್ಗೆ ಏನೋ ಒಂದ್ ಕೆಲಸ ಬೇಕು ಅಂತ ಆದಾಗ ಈ ಯಂಗ್ಸ್ಟರ್ಸ್ ಈಗ ಹೋಗ್ತಾ ಇರೋದೇ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿಗೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಗೊತ್ತಾಗತ್ತೆ ನಾನು ಇವತ್ತು ಎಷ್ಟು ದುಡ್ದಿದ್ದೀನಿ,
ಅಟ್ಲೀಸ್ಟ್ ಒಂದ್ ವಾರಕ್ಕಾದ್ರೂ ನನ್ಗೆ ಆ ದುಡ್ಡು ಅಲ್ಲ, ಒಂದ್ ಕಡೆ ಪಾರ್ಟ್ ಟೈಮ್ ಜಾಬ್ ಕೂಡ ಅವರಿಗೆ ಹೆಲ್ಪ್ ಆಗತ್ತೆ ಅಲ್ವಾ ಇದೆಲ್ಲ. ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ಸ್ಟಡೀಸ್ ಮಾಡ್ತಾ ಇರ್ತಾರೆ, ಬೇರೆಲ್ಲೋ ಕೆಲ್ಸ ಕೊಡೋದಿಲ್ಲ, ಅಂತ ಟೈಮಲ್ಲಿ ಇದೆಲ್ಲ ಪಾರ್ಟ್ ಟೈಮ್ ವರ್ಕ್ ತರ ಅವ್ರಿಗೆ ಆಗ್ತಿರುತ್ತೆ. ಆದ್ರೆ ಅಂತ ಸಮಯದಲ್ಲಿ ಏನಾದ್ರೂ ಹೆಚ್ಚಿದ್ರೆ ಯಾರು ಈ ಸರ್ಕಾರ, ಯಾಕಂದ್ರೆ GST ಯನ್ನ ಕಟ್ಟಿಸ್ಕೊಳ್ಳುತ್ತೆ ಅಂತ ಆಗ್ಲೇ ಪ್ರದೀಪ್ ಅವ್ರು ಹೇಳಿದ ಪ್ರಕಾರ ಅವರು ಕೆಲಸ ಮಾಡಿದ ತಕ್ಕನಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ತಾ ಇದ್ದಾರೆ. ಆದ್ರೆ 4 ಲಕ್ಷ ಏನಕ್ಕೂ ಅಲ್ಲ. ನೀವು ಹೇಳಿದ್ರಿ, ಒಂದು ಹುಡುಗ ಅಥವಾ ಒಂದು ಮನೆಯ ಯಜಮಾನ ಆಗಬೇಕಾಗಿರೋನು, ಮನೆಗೆ ದಾರಿದೀಪ ಆಗಬೇಕಾಗಿರೋನು ಈ ರೀತಿ ಕೆಲಸ ಮಾಡುವಂತ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ 4 ಲಕ್ಷ ತಗೊಂಡ ಕುಟುಂಬ ಏನ್ ಮಾಡುತ್ತೆ ಅಲ್ವಾ? ಹೌದು ಹೌದು ಅನುಷಾ, ಇದು ಇನ್ಶೂರೆನ್ಸ್ ನೋಡಿದ್ರೆ ಎಲ್ಲೋ ಇವರ ಕಣ್ಣು ಒರೆಸೋದಕ್ಕೋಸ್ಕರ ಈ ಒಂದು ಇನ್ಶೂರೆನ್ಸ್ ಇದ್ರ ಫಾರ್ಮ್ಯಾಟ್ ನ ತಗೊಂಡ್ ಬಂದಿದ್ದಾರೆ ಅಂತ ಅಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಕಂಪ್ನಿಗಳು, ಯಾವ ಇನ್ಶೂರೆನ್ಸ್ ಕಂಪ್ನಿಗಳು ಇವಾಗ ತಿಂಗಳಿಗೆ 300-400 ರೂಪಾಯಿ ಕೊಟ್ರೆ, ಈಗ 25 ವರ್ಷಗಳ ಒಳಗಡೆ ಇದ್ರೆ ನೀವು ತಿಂಗಳಿಗೆ 400 ರೂಪಾಯಿ 500 ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ 1 ಕೋಟಿ ತನಕ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. ಅಂತ ಕಂಪ್ನಿಗಳು ಇದಾವೆ ಇವಾಗ. ಅದೆಲ್ಲ ಬಿಟ್ಟು ಸರ್ಕಾರ ನಾವೇ ಕಟ್ಬೇಕಲ್ಲ, ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ನಾವೇ ಕಟ್ತೀವಿ ಅಂತ ಹೇಳ್ಕೊಂಡಿರೋದಕ್ಕೋಸ್ಕರ 4 ಲಕ್ಷ ರೂಪಾಯಿ ಏನು ಅಲ್ಲ ನನ್ ಪ್ರಕಾರ. ಏನ್ ತಿಂಗಳಿಗೆ ಒಂದು 10 ರೂಪಾಯಿನೋ 15 ರೂಪಾಯಿನೋ ಕಟ್ಟಿದ್ರೆ 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುವಂತ ಕಂಪ್ನಿಗಳು ಇದಾವೆ. ಅವ್ರು ಕಟ್ ಮಾಡಕ್ ಕೂಡ GST ಬಂದ್ಬಿಟ್ಟಿರುತ್ತೆ ಅಮೌಂಟ್ ಅವ್ರಿಗೆ 4 ಲಕ್ಷ. ಒಂದ್ ವರ್ಷ ಏನ್ ದುಡಿತಾರೆ ಎಂಪ್ಲಾಯಿ, ಅವ್ರು 4 ಲಕ್ಷಕ್ಕಿಂತ ಜಾಸ್ತಿನೇ ಬಂದಿರುತ್ತೆ. ಹೌದು ಹೌದು ಹೌದು. ಅದೇ ಇಷ್ಟೆಲ್ಲ ಪಾಪ ಈ ಯುವಕರುಗಳಿಂದ ಇಷ್ಟೆಲ್ಲ ಕಿತ್ಕೊಂಡು ಇಷ್ಟೆಲ್ಲ ಇದ್ ಮಾಡಿ ಇವ್ರುಗಳಿಗೊಂದು ಸ್ಟ್ರಾಂಗ್ ಆಗಿ, ಈಗ ನೋಡಿ ಕಂಪನಿ ತಗೊಳ್ಳಿ, ಈ ಸರ್ಕಾರನೇ ಮಾಡ್ಬೇಕು ಅಂತಿಲ್ಲ, ಸರ್ಕಾರ ಇದನ್ನ ಕಂಪನಿ ಕೂಡ ಆಗ್ಬೇಕು. ಈಗ ಇಮಿಡಿಯೇಟ್ ಆಗಿ ಸಂದೀಪ್ ಅವ್ರಿಗೆ ಏನಪ್ಪಾ ಅಂದ್ರೆ, ಝೊಮ್ಯಾಟೋದಲ್ಲಿ ಈಗ ಪೆಟ್ರೋಲ್ ರೈಟ್ ಜಾಸ್ತಿ ಆಗುತ್ತೆ. ಇಮಿಡಿಯೇಟ್ ಝೊಮ್ಯಾಟೋದಲ್ಲಿ ಮತ್ತೆ ಇದ್ರಲ್ಲೆಲ್ಲ ರೈಸ್ ಆಗೋದಿಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಪ್ರೋಸೆಸ್ ವೇಟ್ ಮಾಡ್ಬೇಕಾಗತ್ತೆ. ಅಲ್ಲಿ ಗಂಟ ಪಾಪ ಅವ್ರದ್ದು ಪೆಟ್ರೋಲ್ ರೈಸ್ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ ಯಾವ್ದಾವ್ದಕ್ಕೆ ಎಲ್ಲೆಲ್ಲಿ ಎಫೆಕ್ಟ್ ಬೀಳುತ್ತೆ ಅಂತ. ಹೌದು ಹೌದು. ಈಗಾಗ್ಲೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಪಾಪ ಇದು ಒಂದ್ ತಾಪತ್ರ ಇದೆ ಅವ್ರಿಗೆ. ಅದು ನಾವು ಹೇಳ್ದಂಗೆ ಅವ್ರಗಳಿಗೆ ಎಲ್ಲೂ ಒಂದು ಕರೆಕ್ಟ್ ಆದ ದಾರಿ ಸಿಗ್ತಾ ಇಲ್ಲ. ಸರ್ಕಾರ ಕಣ್ಣು ಒರೆಸೋದಕ್ಕೆ ಎಲ್ಲಾ ಕೆಲ್ಸಗಳು ಮಾಡತ್ತೆ, ಆದ್ರೆ ಅವ್ರಿಗೆ ನೀಡ್ಬೇಕಾದಂತ ಸವಲತ್ತು, ಅವ್ರಿಗೆ ನೀಡ್ಬೇಕಾದಂತ ಏನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಏನ್ ಕೇಳ್ತಾ ಇಲ್ಲ ಅವರು. ಈಗ ಬೇರೆ ಇದನ್ನೆಲ್ಲ ಸರ್ಕಾರನೇ ಮಾಡ್ಬೇಕು ಅಂತಿಲ್ಲ, ಕಂಪ್ನಿಗಳಿಗೆ ರೂಲ್ಸ್ ಮಾಡ್ಬೋದು. ಆದ್ರೆ ಸರ್ಕಾರ ಆ ಕಂಪ್ನಿಗಳಿಗೆ ಈ ರೂಲ್ಸ್ ನ ಅಪ್ಲೈ ಮಾಡಿ ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಗಿಗ್ ಕಾರ್ಮಿಕರನ್ನ ಉಪಯೋಗಿಸ್ಕೊಳ್ಳುವಂತ ಕಂಪ್ನಿಗಳು ಬೇಕಾದಷ್ಟಿದೆ. ಈ ಎಲ್ಲಾ ವಿಷಯಗಳನ್ನ ಕಂಪ್ನಿಗಳಿಗೆ ಹಾಕ್ಬೋದು. ನೀವು ಯಾರ ಹತ್ರ ಕೆಲಸ ಮಾಡಿಸ್ಕೋತೀರಾ, ಅವ್ರಿಗೆ ಸಿಗೋ ಕಮಿಷನ್ ನಲ್ಲೂ ನೀವು ಕಮಿಷನ್ ಹೊಡಿತೀರಾ. ಈಗ ಹೋಟೆಲ್ಗಳು ಅವ್ರ ಹತ್ರನೂ ಕಮಿಷನ್ ತಗೊಳ್ತಾರೆ. ಈ ಎಲ್ಲಾ ಕಡೆಯಿಂದ ದುಡ್ಡು ಮಾಡ್ತಾ ಇರೋದು ಮಧ್ಯದಲ್ಲಿರುವಂತ ಕಂಪ್ನಿ ಒಂದೇ. ಅದು ಬಿಟ್ಟು ಪಾಪ ಹೋಟೆಲ್ನವರು ದುಡ್ಡು ಮಾಡ್ತಾ ಇಲ್ಲ, ಮತ್ತೆ ಡೆಲಿವರಿ ಬಾಯ್ಗಳು ದುಡ್ಡು ಮಾಡ್ತಿಲ್ಲ, ಕಂಪ್ನಿ ಮಧ್ಯವರ್ತಿ ರೀತಿ ಇಟ್ಕೊಂಡು ಕೆಲಸ ಮಾಡಿ ದುಡ್ಡು ಮಾಡ್ತಾ ಇದೆ ಅಂತ. ಹೌದು ಹೌದು. ಆದ್ರೆ ಇದನ್ನೆಲ್ಲ ಕಂಪ್ನಿಗಳಿಗೂ ಕೆಲವೊಂದು ರೂಲ್ಸ್ ಗಳನ್ನ ಸರ್ಕಾರ ಮಾಡ್ಬೇಕು. ಬೇರೆ ಕಂಪ್ನಿಗಳಿಗೆ ನೀವೇನು ಸ್ವಲ್ಪ ಉದಾಹರಣೆ ಕಂಪ್ನಿ ವಿಷಯ ಬಂದು ಹೇಳ್ತಿರೋ, ಬೇರೆ ತರ ಅಂದ್ರೆ ಈಗ ಉದಾಹರಣೆ ಕಾಲ್ ಸೆಂಟರ್, ಫ್ಯಾಕ್ಟ್ರಿ ಯಾವ್ದೇ ಹೋದ್ರು ESI ಅಂಡರ್ ಅಲ್ಲಿ ಬರುತ್ತೆ. ಇದೇನಕ್ಕೆ ಬರೋದಿಲ್ಲ? ಇದ್ರಲ್ಲೂ ಸಾವಿರಾರು ಲಕ್ಷಾಂತರ ಜನ ವರ್ಕ್ ಮಾಡ್ತಾ ಇದಾರೆ. ಇದೇನು ತರಕಾಗಲ್ಲ ಅವ್ರ ಕೈಲಿ? ಗವರ್ಮೆಂಟ್ ಅವ್ರ ಎಫ್ ಆರ್ ಹಾಕ್ರೆ ಝೊಮ್ಯಾಟೋ ಮಾಡ್ಲೇಬೇಕಾಗತ್ತೆ, ಏನೇನೇ ಮಾಡಕ್ಕಾಗಲ್ಲ, ಆರಾಮಾಗಿ ಮಾಡ್ಬೋದು ಇದು. ಬಟ್ ಪ್ರದೀಪ್ ಅವರೇ, ಲಾಸ್ಟ್ ಆಗಿ ಅಂದ್ರೆ ನೀವು ಸರ್ಕಾರಕ್ಕೆ ಏನೆಲ್ಲ ಯೋಜನೆಗಳು ನಮಗೂ ಕೂಡ ಬೇಕು ಅಂತ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಮ್ನ ಒಬ್ಬ ಎಂಪ್ಲಾಯ್ ತರ ಟ್ರೀಟ್ ಮಾಡೋದೇ ಸಾಕು. ಅಂಡ್ ESI PF ಬೇಕು, ನಮ್ಗೆ ಸ್ಯಾಲರಿ ಸಿಗ್ತಾರ ಬೇಕು. ಅದ ಕಂಪ್ನಿಯವ್ರಿಗೆ ಇವ್ರು ಕೊಟ್ಟಿರೋ ಕಂಪ್ನಿಗೆ ರೆಫರ್ ಮಾಡ್ಲಿ, ನಮ್ ಕಮಿಷನ್ ಅಲ್ಲೇ ಬರುತ್ತೆ ಅದೆಲ್ಲ. ಇವರೇ ESI PF ಇದೆಯಲ್ಲ ಅದನ್ನ ಅಮೌಂಟ್ ಕಟ್ ಮಾಡ್ಕೊಂಡು ಮಾಡ್ಬೋದು ಇರೋ, ಅದನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ಒತ್ತಾಯಿಸಕ್ಕೆ ನನ್ನ ಕಡೆಯಿಂದ ಕೇಳ್ತೀನಿ. ಧನ್ಯವಾದಗಳು ಪ್ರದೀಪ್ ಅವರೇ, ಮತ್ತೆ ಧನ್ಯವಾದಗಳು ಸಂದೀಪ್ ಇಷ್ಟೊತ್ತು ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡಿದ್ದಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ.